ದೆಹಲಿ ಮೆಟ್ರೋ ಬಳಿಕ ಈಗ ನಮ್ಮ ಮೆಟ್ರೋದಲ್ಲೂ ಕಿಸ್ಸಿಂಗ್ ಚುಂಬನ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್. ಕೆಆರ್ಪುರ ಮೆಟ್ರೋ ನಿಲ್ದಾಣದತ್ತ ಸಂಚರಿಸುತ್ತಿದ್ದ ರೈಲು ಮತ್ತೊಬ್ಬ ಪ್ರಯಾಣಿಕನ ಮೊಬೈಲ್ನಲ್ಲಿ ವಿಡಿಯೋ ಸೆರೆ. ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಕರ ವರ್ತನೆ ಬಗ್ಗೆ ಚರ್ಚೆ. ಮನುಷ್ಯನ ಬುರುಡೆ ಮೂಳೆಗಳನ್ನು ತಂದು ವಾಮಾಚಾರ. ಮೈಸೂರಿನ ನಂಜನಗೂಡು ಗ್ರಾಮವೊಂದರ ರಸ್ತೆ ಮಧ್ಯೆ ಘಟನೆ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆ ದುಷ್ಕರ್ಮಿಗಳಿಂದ ಕೃತ್ಯ. ಪರವೂರಿನಿಂದ ಬಂದು ವಾಮಾಚಾರ ಮಾಡಿರೋ ಶಂಕೆ. ಬುರುಡೆ ಜತೆ ಅರಿಶಿನ ಕುಂಕುಮ ನಿಂಬೆಹಣ್ಣು ಇಟ್ಟು ಪೂಜೆ. ಸಂಬಂಧವಿಲ್ಲದವರು ಕೊಟ್ಟ ದೂರಿನ ಮೇರೆಗೆ ರೈತರ ಮೇಲೆ ವಿನಾಕಾರಣ ಎಫ್ಐಆರ್. ಅಕ್ರಮವಾಗಿ ಜಮೀನಿಗೆ ಸರ್ವೆ ಮಾಡಲು ಬಂದಾಗ ರೈತರು ಸಹಜವಾಗಿ ಆಕ್ರೋಶ ವ್ಯಕ್ತ. ಮಂಡಲಹಳ್ಳಿ ಗ್ರಾಮದ ರೈತರ ಮೇಲೆ ಎಫ್ಐಆರ್ ದಾಖಲಿಸಿರುವ ಪೊಲೀಸರ ಕ್ರಮ ಖಂಡಿಸಿದ ಕೇಂದ್ರ ಸಚಿವ. ನಾಡಿದ್ದು ಆ ಗ್ರಾಮಕ್ಕೆ ನಾನು ಹೋಗ್ತೇನೆ, ತಾಕತ್ತಿದ್ದರೆ ನನ್ನ ವಿರುದ್ಧ ಎಫ್ಐಆರ್ ದಾಖಲಿಸಲಿ ಎಂದು ಎಚ್.ಡಿ. ಕುಮಾರಸ್ವಾಮಿ ಸವಾಲು. ನಾಡಗೀತೆಯಲ್ಲಿ ಇರುವ ಪಾರಸಿಕ ಜೈನರ ಉದ್ಯಾನ ಎಂಬ ಸಾಲು. ಈ ಸಾಲು ಪರಿಷ್ಕರಿಸಿ ಬೌದ್ಧ ಪದವನ್ನು ಒಳಗೊಂಡಂತೆ ಪಾರಸಿಕ ಜೈನ ಬೌದ್ಧ ಉದ್ಯಾನ ಎಂದು ಮಾರ್ಪಾಡು ಮಾಡಲು ಶಿಫಾರಸು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿಮಲೆ ಅವರ ನೇತೃತ್ವದ ಸಮಿತಿಯು ರಾಜ್ಯ ಸರ್ಕಾರಕ್ಕೆ ಸರ್ವಾನುಮತದಿಂದ ಶಿಫಾರಸು ಮಾಡಿದೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ಜನಗಣತಿ ನಮೂನೆ ಸಲ್ಲಿಕೆಗೆ ಇನ್ನೂ 15 ದಿನಗಳ ಕಾಲಾವಕಾಶ. ರಾಜ್ಯದಾದ್ಯಂತ ಮತದಾರರ ನೆರವು ಕೇಂದ್ರಗಳಲ್ಲಿ ಜನಸಂದಣಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. 2002ರ ಮತದಾರರ ಪಟ್ಟಿಯ ವಿವರಕ್ಕಾಗಿ, ಅರ್ಜಿ ಭರ್ತಿಗಾಗಿ ಹಾಗೂ ನಮೂನೆಗಳನ್ನು ಸರಿಯಾಗಿ ಸಲ್ಲಿಸಲು ಸಹಾಯಕ್ಕಾಗಿ ನಾಗರಿಕರು ಪರದಾಟ.